ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಟು ಮೈ ಚಾನಲ್. ನನ್ನ ಮಾತು ನಿಮ್ಮ ಜೊತೆ. ಕಾಂಗ್ರೆಸ್ ಸರ್ಕಾರ ಏನು 5 ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಸೊ ಅದರಲ್ಲಿ ಒಂದಾಗಿರುವಂತಹ ಗೃಹ ಜ್ಯೋತಿ ಅಂತಂದರೆ ಉಚಿತವಾದಂತಹ ಕರೆಂಟನ್ನು ಪ್ರತಿ ಮನೆಗೂ ಕೊಡ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರ ಹೇಳಿತ್ತು. ಆದರೆ ಈ ಗೃಹ ಜ್ಯೋತಿ ಯೋಜನೆಯ ಸೌಲಭ್ಯವನ್ನು ಪಡ್ಕೊಳ್ಬೇಕಾದ್ರೆ ನಾವು ಅರ್ಜಿಯನ್ನು ಹಾಕಬೇಕಾಗತ್ತೆ. ಈಗ ಅರ್ಜಿಯನ್ನು ಹಾಕೋದಕ್ಕೆ ವೆಬ್ಸೈಟ್ ಕೂಡ ಓಪನ್ ಆಗಿದೆ. ಸೊ ಸುಲಭವಾಗಿ ಮನೆಯಲ್ಲೇ, ಅದು ಮೊಬೈಲ್ನಲ್ಲೇ ಯಾವ ರೀತಿ ನಾವು ಈ ಒಂದು ಗೃಹ ಜ್ಯೋತಿ ಯೋಜನೆಗೆ ಅರ್ಜಿಯನ್ನು ಹಾಕ್ಕೊಳ್ಬೋದು ಅಂತ ತುಂಬ ಸಿಂಪಲ್ ಸ್ಟೆಪ್ಸ್ನಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ನೀವು ಕೂಡ ಈ ವಿಡಿಯೋವನ್ನು ನೋಡ್ತಾ ಮನೆಯಲ್ಲೇ ಆರಾಮಾಗಿ ಈ ಯೋಜನೆಗೆ ಮೊಬೈಲ್ನಲ್ಲಿ ಅಪ್ಲಿಕೇಶನನ್ನು ಹಾಕ್ಕೊಡಿ. ಸೊ ಹಾಗಾದರೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತೀರಾ ಅಲ್ವಾ? ಸೊ ನಮ್ಮ ಚಾನಲನ್ನು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಸೊ ಹಾಗಾದರೆ ಬನ್ನಿ, ಈಗ ಗೃಹ ಜ್ಯೋತಿ ಯೋಜನೆಗೆ ತುಂಬ ಸುಲಭವಾಗಿ ಅರ್ಜಿಯನ್ನು ಯಾವ ರೀತಿ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊಬೈಲ್ನಲ್ಲಿ ಮಾಡೋರು ಮೊದಲಿಗೆ ಗೂಗಲ್ ಕ್ರೋಮ್ಗೆ ಹೋಗಿ ಸೇವಾ ಸಿಂಧು ಅಂತ ಟೈಪ್ ಮಾಡಿ. ನಾನಿಲ್ಲಿ ನಿಮಗೆ ಸ್ಕ್ರೀನ್ ಮೇಲೂ ಕೂಡ ಕೊಟ್ಟಿರ್ತೀನಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಲಿಂಕ್ ಕಾಣ್ತಾ ಇದೆಯಲ್ಲ, ಕರ್ನಾಟಕ ಸೇವಾ ಸಿಂಧು ಪೋರ್ಟಲ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮಗೆ ಈ ರೀತಿಯಾದಂತಹ ಒಂದು ಪೇಜ್ ಬರುತ್ತೆ. ಇದು ನಿಮಗೆ ಸೇವಾ ಸಿಂಧು ಅಂದರೆ ಕೊಟ್ಟಿರುವಂತಹ ಗ್ಯಾರಂಟಿಗಳೇನಿದೆ, ಸೊ ಗೃಹ ಜ್ಯೋತಿ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಫ್ರೀ ಬಸ್ ಆಗಿರ್ಬೋದು, ಇದಕ್ಕೆಲ್ಲ ಸಂಬಂಧಪಟ್ಟಿರುವಂತಹ ಅರ್ಜಿಗಳನ್ನು ನೀವು ಈ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಹಾಕುವಂಥದ್ದು. ಈಗ ನೆಕ್ಸ್ಟ್ ನೀವು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಯಾವ ಲ್ಯಾಂಗ್ವೇಜ್ ಕನ್ವಿನಿಯೆಂಟ್ ಇದೆ, ಇಂಗ್ಲಿಷ್ ಅಥವಾ ಕನ್ನಡ. ನಾನಿಲ್ಲಿ ಕನ್ನಡ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಈಗ ಗೃಹ ಜ್ಯೋತಿಗೆ ಇಲ್ಲಿ ಲಿಂಕನ್ನು ಕೊಟ್ಟಿದ್ದಾರೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮಗೆ ಈ ರೀತಿಯಾದಂತಹ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಇದು ಗೃಹ ಜ್ಯೋತಿಗೆ ನಾವು ಅಪ್ಲೈ ಮಾಡುವಂತಹ ಒಂದು ಅರ್ಜಿಯ ಒಂದು ಪೇಜ್ ಇದು. ಸೊ ಮೊದಲಿಗೆ ನೀವು ಇಲ್ಲಿ ಏನು ಮಾಡಬೇಕು ಅಂತಂದರೆ, ನಿಮ್ಮ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಇಂಗ್ಲೀಷ್ ಬೇಕಾ ಇಲ್ಲ ಕನ್ನಡ ಬೇಕಾ ಅಂತ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಕನ್ನಡ ಸೆಲೆಕ್ಟ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಸೊ ನೋಡಿ ಇಲ್ಲಿ ಕಾಣ್ತಾ ಇದೆ ಲ್ಯಾಂಗ್ವೇಜ್ ಇದೆ. ಅದಾದಮೇಲೆ ಎಸ್ಕಾಮ್ ಹೆಸರು ಅಂತ ಇದೆ. ನಿಮ್ಮ ಎಸ್ಕಾಮ್ ಹೆಸರನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಖಾತೆಯ ಸಂಪರ್ಕ ಸಂಖ್ಯೆಯನ್ನು ಟೈಪ್ ಮಾಡಿ. ಸಂಪರ್ಕ ಸಂಖ್ಯೆ ಅಂತ ನಿಮ್ಮ ಒಂದು ಕರೆಂಟ್ ಬಿಲ್ನಲ್ಲಿ ಇರುತ್ತೆ. ಅದನ್ನು ಟೈಪ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ನಿಮ್ಮ ಹೆಸರು ಎಲ್ಲ ಕೂಡ ಆಟೋಮೆಟಿಕ್ ಆಗಿ ಇಲ್ಲಿ ಬಂದ್ಬಿಡುತ್ತೆ. ಮ್ಯಾನ್ಯುವಲ್ ಆಗಿ ನಾವೇನು ಕೂಡ ಇಲ್ಲಿ ಟೈಪ್ ಮಾಡೋದು ಬೇಕಾಗಿಲ್ಲ. ಸೊ ಎಲ್ಲ ಆಟೋಮೆಟಿಕ್ ಆಗಿ ನೋಡಿ ಇಲ್ಲಿ ಬಂದಿದೆ. ನೆಕ್ಸ್ಟ್ ನಿವಾಸಿ ವಿಧಾನ ಸೆಲೆಕ್ಟ್ ಮಾಡಬೇಕು. ನೀವು ಮಾಲೀಕನ ಬಾಡಿಗೆದಾರನ ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ. ಬಾಡಿಗೆದಾರ ಆಗಿದ್ರೆ ಬಾಡಿಗೆದಾರ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಿಮ್ಮ ಆಧಾರ್ ಸಂಖ್ಯೆಯನ್ನು ಟೈಪ್ ಮಾಡಬೇಕಾಗತ್ತೆ. ಕರೆಕ್ಟಾಗಿ ನಿಮ್ಮ ಒಂದು ಆಧಾರ್ ಸಂಖ್ಯೆಯನ್ನು ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ಸೊ ನಿಮ್ಮ ಒಂದು ಆಧಾರ್ ಸಂಖ್ಯೆಯನ್ನ ನೀವು ಇಲ್ಲಿ ಟೈಪ್ ಮಾಡಿದ ತಕ್ಷಣ ಐ ಅಗ್ರಿ ಅಂತ ಕೇಳುತ್ತೆ. ನೀವು ಐ ಅಗ್ರಿ ಎನ್ನುವುದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನಿಮಗೆ ನೆಕ್ಸ್ಟ್ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ ಇಲ್ಲಿ ಕೆಳಗಡೆ ಕಾಣ್ತಾ ಇದೆಯಲ್ಲ, ಇಲ್ಲಿ ಐ ಅಗ್ರಿ ಅಂತ ಆಧಾರ್ ನಂಬರನ್ನು ಇಲ್ಲಿ ಟೈಪ್ ಮಾಡಿದ್ದೀರಾ. ನೆಕ್ಸ್ಟ್ ಐ ಅಗ್ರಿ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಓಕೆ ಬಟನನ್ನು ಕ್ಲಿಕ್ ಮಾಡಿ. ಸೊ ನೋಡ್ತಾ ಇದ್ದೀರಲ್ಲ, ನೆಕ್ಸ್ಟ್ ನಿಮಗೆ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಅಂದರೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ನಂಬರ್ಗೆ OTPಯನ್ನು ಸೆಂಡ್ ಮಾಡ್ತಾರೆ. ಸೊ ನಿಮಗೆ ಬಂದಿರುವಂತಹ ಒಂದು OTPಯನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನೀವಿಲ್ಲಿ ನಿಮ್ಮ ಒಂದು ಫೋನ್ ನಂಬರನ್ನು ಟೈಪ್ ಮಾಡಿ. ಫೋನ್ ನಂಬರನ್ನು ಟೈಪ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಎಂಟರ್ OTP ಅಂತ ಕೇಳುತ್ತೆ. ನಿಮಗೆ ಬಂದಿರುವಂತಹ OTP ನಂಬರ್ ಏನಿದೆ ಆ OTP ನಂಬರನ್ನು ಇಲ್ಲಿ ಕೇಳುತ್ತೆ. ಆ OTP ನಂಬರನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ನೀವು ಎಂಟರ್ ಮಾಡಿರುವಂತಹ OTP ಕರೆಕ್ಟ್ ಆಗಿದ್ರೆ ನಿಮಗೆ ವೆರಿಫೈಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ವೆರಿಫೈಡ್ ಅಂತ ಪಾಪಪ್ ಬರುತ್ತೆ. ಇನ್ ಕೇಸ್ ಏನಾದರೂ ಬಂದಿಲ್ಲ ಅಂತಂದರೆ ರೀಸೆಂಟ್ OTP ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ನಿಮಗೆ OTPನ ಸೆಂಡ್ ಮಾಡ್ತಾರೆ. ನೆಕ್ಸ್ಟ್ ಇದಾದ್ಮೇಲೆ ಐ ಅಗ್ರಿ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ತಾ ಇದ್ದೀರಾ ವರ್ಡ್ ವೆರಿಫಿಕೇಶನ್ ಇದೆ. ನಿಮಗೆ ಇಲ್ಲಿ ವರ್ಡ್ ವೆರಿಫಿಕೇಶನ್ಗೆ ನಂಬರ್ ಕೊಟ್ಟಿದ್ದಾರಲ್ಲ, ಆ ನಂಬರನ್ನು ನೀವು ಇಲ್ಲಿ ಕೆಳಗಡೆ ಟೈಪ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೊಟ್ಟಿರೋದನ್ನ ಒಮ್ಮೆ ಒಂದ್ಸಲಿ ಓದ್ಕೊಳ್ಬೇಕಾಗತ್ತೆ. ಓದಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಏನು ಕೊಟ್ಟಿದ್ರು ಅದನ್ನೆಲ್ಲ ನೀಟಾಗಿ ಒಂದ್ಸಲಿ ಓದಿ ಐ ಅಗ್ರಿ ಬಟನ್ ಏನಿದೆ ಇದಕ್ಕೆಲ್ಲ ನಾನು ಒಪ್ಕೊಂಡಿದ್ದೀನಿ ಅನ್ನುವಂತಹ ಒಂದು ಐ ಅಗ್ರಿ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ ಕ್ಲಿಕ್ ಮಾಡಿ ನೀವು ಸಬ್ಮಿಟ್ ಬಟನ್ ಅನ್ನ ಕೊಟ್ರೆ ಅರ್ಜಿ ನಿಮಗೆ ಸ್ವೀಕೃತಿ ಆಗುತ್ತೆ. ಸೊ ತುಂಬಾ ಸಿಂಪಲ್ ಮೆಥಡ್ ನಲ್ಲಿದೆ, ಏನು ಕಷ್ಟ ಇಲ್ಲ, ತುಂಬಾ ಸುಲಭವಾಗಿ ನೀವು ಮಾಡ್ಕೊಳ್ಬಹುದು.
ತುಂಬ ಈಸಿ ಇದೆ. ಸೊ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಏನಂತಂದ್ರೆ, ನೀವು ಓನರ್ ಆಗಿದ್ರೆ ನಿಮ್ಮ ಆಧಾರ್ನಲ್ಲಿರುವಂತಹ ಹೆಸರು ಹಾಗೆ ನಿಮ್ಮ ಸಂಪರ್ಕದಲ್ಲಿರುವಂತಹ ಹೆಸರು ಒಂದೇ ಆಗಿರಬೇಕು. ಸೊ ಆಗ ಮಾತ್ರ ನಿಮಗೆ ಅರ್ಜಿ ಸ್ವೀಕೃತಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇನ್ ಕೇಸ್ ಮ್ಯಾಚ್ ಆಗಲಿಲ್ಲ ಅಂತಂದರೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೂ ಕೂಡ ನೀವು ಆಗೋದಿಲ್ಲ. ಇನ್ ಕೇಸ್ ಏನಾದರೂ ನೀವು ಬಾಡಿಗೆದಾರರಾಗಿದ್ದರೆ, ಬಾಡಿಗೆದಾರರು ಎಂದು ಸೆಲೆಕ್ಟ್ ಮಾಡಿದರೆ ಏನಾಗುತ್ತೆ, ನಿಮ್ಮ ಹೆಸರು ಬೇರೆ ಇದ್ದರೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಯಾಕೆ ಅಂತಂದರೆ, ಈಗ ಬಾಡಿಗೆದಾರರು ಅಂತಂದರೆ ಮೀಟರ್ ಅನ್ನೋದು ಓನರ್ ಅವರ ಹೆಸರಿನಲ್ಲಿರುತ್ತೆ. ಸೊ ಆಗ ಹೆಸರು ಬೇರೆ ಇದ್ರೂ ಕೂಡ ಅರ್ಜಿ ಅನ್ನೋದು ಸ್ವೀಕೃತಿ ಆಗುತ್ತೆ. ಸೊ ಇದನ್ನ ಮಾತ್ರ ಗಮನದಲ್ಲಿಟ್ಕೊಂಡು ನೀವು ಅಪ್ಲಿಕೇಶನ್ ಅನ್ನ ಹಾಕಬೇಕಾದ್ರೆ ಓನರ ಇಲ್ಲ ಬಾಡಿಗೆದಾರರ ಅನ್ನೋದನ್ನ ಕರೆಕ್ಟಾಗಿ ನೀವು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ಸೊ ತುಂಬ ಸಿಂಪಲ್ ಇದೆ. ತುಂಬ ಸಿಂಪಲ್ ಆಗಿ ನೀವು ಈ ಒಂದು ಗೃಹ ಜ್ಯೋತಿ ಯೋಜನೆಗೆ ಅರ್ಜಿಯನ್ನು ಮನೆಯಲ್ಲೇ ಹಾಕ್ಕೊಳ್ಬೋದು. ಯಾರೆಲ್ಲ ಅರ್ಜಿಯನ್ನು ಹಾಕಿಲ್ಲ, ಈ ವಿಡಿಯೋನ ನೋಡೋದ್ರ ಮುಖಾಂತರ ತುಂಬ ಸುಲಭವಾಗಿ ಅರ್ಜಿಯನ್ನು ಹಾಕ್ಕೊಳ್ಳಿ. ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಫ್ಯಾಮಿಲಿ ಜೊತೆಗೆ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಸೊ ಹಾಗಾದರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಟಾಪಿಕ್ ಜೊತೆಗೆ ನಾನು ನಿಮ್ಮ ಮುಂದೆ ಇರ್ತೀನಿ. ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್. ನನ್ನ ಮತ್ತು ನಿಮ್ಮ ಜೊತೆ ಟೇಕ್ ಕೇರ್. ಬೈ ಬೈ.